ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ನೋಡಿ, ನಾನು ಲಾಸ್ಟ್ ಟೈಮ್ ಹೇಳಿದ್ವಿ ನಿಮಗೆ ಏನಂದ್ರೆ ಯಾವ ತರ ವಿ2 ಇಂಟರ್ನೆಟ್ ಪೋರ್ಟಲ್ ಅಲ್ಲಿ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೊಳ್ಳೋದು ಮತ್ತೆ ಹೇಗೆ ಅದನ್ನ ಆಕ್ಟಿವೇಟ್ ಮಾಡ್ಕೊಳ್ಳೋದು ಮತ್ತೆ ಹೇಗೆ ಇಂಟರ್ನ್ಶಿಪ್ ಅಪ್ಲೈ ಮಾಡೋದು ಅಂತ ಲಾಸ್ಟ್ ಟೈಮ್ ಹೇಳಿದ್ದೆ. ಬಟ್ ಅಂದ್ರೆ ಇಮೇಲ್ಗೆ OTP ರಿಸೀವ್ ಆಗ್ತದೆ, ಸೊ ಅದು ಪ್ಲಾಟ್ಫಾರ್ಮ್ ಗಳಲ್ಲೇನೆ ಏನಾದ್ರು ತೋರಿಸ್ತಾ ಇತ್ತು. ಸೊ ಈಗ ಆ ಪ್ಲಾಟ್ಫಾರ್ಮ್ ಅವರೇ ಏನಾರ ರಿಮೂವ್ ಮಾಡಿದ್ರೆ ಓಕೆನಾ. ಸೊ ಅದನ್ನ ನೀವ್ ಯಾವ ತರ ಈಗ ಅಗೈನ್ ಅಕೌಂಟ್ ಹೊಸ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೋದು ಮತ್ತೆ ಲಾಗಿನ್ ಆಗೋದು ಅದನ್ನೆಲ್ಲ ನಿಮ್ಗೆ ಈಗ ಡೀಟೇಲ್ ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಓಕೆನಾ. ಸೊ ಬನ್ನಿ ನೋಡೋಣ ಯಾವ ತರ ಅಕೌಂಟ್ ನ ಕ್ರಿಯೇಟ್ ಮಾಡೋದು ಹೊಸ ಯೂಸರ್ಸ್ ಆಗಿದೆ. ಫಸ್ಟ್ ನೀವು ಯಾವ್ದಾರ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ಫಸ್ಟ್ ಇಲ್ಲಿ ಗೂಗಲ್ ಅಲ್ಲಿ VTU ಇಂಟರ್ನ್ ಎಟ್. ಸೊ ಇದು VTU 7 ಸೆಮ್ ಅಂದ್ರೆ ಈಗ ಪ್ರೆಸೆಂಟ್ ಗೆ ಎಕ್ಸಾಮ್ ಬರ್ದು ವೇಟ್ ಮಾಡ್ತಾರೆ ರೀಸೆಂಟ್ಲಿ. ಸೊ ಅವ್ರಿಗೋಸ್ಕರ ವಿಡಿಯೋ ಓಕೆನಾ. ಸೊ VTU ಇಂಟರ್ನೆಟ್ ಅಂತ ಟೈಪ್ ಮಾಡಬೇಕು ಸರ್ಚ್ ಬಾರ್ ಅಲ್ಲಿ. ಅದಾದ್ಮೇಲೆ ಎಂಟರ್ ಮಾಡಿ. ಫಸ್ಟ್ ಪೋರ್ಟಲ್ ಅಲ್ಲಿ ಇಲ್ಲಿ ಕಾಣ್ತಾ ನೋಡಿ VTU ಇಂಟರ್ನೆಟ್ ಅಂತ ಇದೆಯಲ್ಲ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಫಸ್ಟ್ ಮೇಲೆ ಓಕೆನಾ. ನೋಡಿ ಇಲ್ಲಿ ನಿಮ್ಗೆ ಈ ತರ ಒಂದು ಇಂಟರ್ಫೇಸ್ ಬರುತ್ತೆ. ಈ ಇಂಟರ್ಫೇಸ್ ಅಲ್ಲಿ ಸೊ ಸೈನ್ ಇನ್ ಅಂದ್ರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಯೂಸರ್ ಆಗಿದ್ರೆ ಸೊ ಸೈನ್ ಇನ್ ಕ್ಲಿಕ್ ಮಾಡಬೇಕು. ಇಲ್ಲ ನೀವು ಹೊಸ ಯೂಸರ್ಸ್ ಆಗಿದ್ರೆ ಸೊ ಇಲ್ಲಿ ರಿಜಿಸ್ಟರ್ ಕ್ಲಿಕ್ ಮಾಡಬೇಕು. ನಾನು ಸೈನ್ ಇನ್ ಯಾವ ತರ ನಿಮ್ಗೆ ತೋರಿಸ್ತೀನಿ. ಸೈನ್ ಇನ್ ನಿಮ್ಮ ಹತ್ರ ಆಲ್ರೆಡಿ ಇಮೇಲ್ ಇರಬೇಕು, ಅಂದ್ರೆ ರಿಜಿಸ್ಟರ್ ಆಗಿ ಅದಕ್ಕೆಲ್ಲ OTP ಬಂತು ಅದಾದ್ಮೇಲೆ ಇದ್ರೆ ಮಾತ್ರ ಇಮೇಲ್ ID ಮತ್ತೆ ಪಾಸ್ವರ್ಡ್ ನ ಕೊಟ್ರೆ ಡೈರೆಕ್ಟ್ ಲಾಗಿನ್ ಆಗುತ್ತೆ. ಸೊ ನಾನು ಹೊಸ ಯೂಸರ್ಗೆ ತೋರಿಸ್ತಾ ಇದ್ದೀನಿ ನಿಮ್ಗೆ. ಸೊ ಇಲ್ಲಿ ರಿಜಿಸ್ಟರ್ ಅಂತ ಇದೆಯಲ್ಲ, ಸೊ ಈ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಗೆ ಬೇಕಾಗಿರೋ ನೇಮ್ ನ ಕೊಡಿ ಓಕೆನಾ. ಸೊ ನಿಮ್ ನೇಮ್ ನ ಕೊಡಿ, ಬೇಕಾಗಿರೋ ನಿಮ್ ನೇಮ್ ನ ಕೊಡಿ. ಸೊ ನಾನು ಒಂದು ನೇಮ್ ನ ಕೊಡ್ತೀನಿ, ಸರ್ಚ್ ಕ್ರಿಯೇಟರ್ಸ್ ಓಕೆನಾ. ಸೊ ನಾನು ಈ ನೇಮ್ ನ ಕೊಡ್ತೀನಿ, ಎಲ್ಲ ಚೇಂಜ್ ಮಾಡ್ತಾ ಇದ್ದೀನಿ. ನಿಮ್ಗೆ ಬರುತ್ತೆ ಬಟ್ ನೀವು ಕೊಟ್ಟಿರೋ ಇಮೇಲ್ ನಡೆ ಸೊ ಚೆಕ್ ಮಾಡಿ ಬರುತ್ತೆ. ನಿಮಗೆ ಬಂದಿಲ್ಲ, ನಾನು Gmail ID ಚೇಂಜ್ ಮಾಡ್ತಾ ಇದ್ದೀನಿ. ಸರ್ಚ್ ಕ್ಲೌಡ್ 2025 ಓಕೆ, ಇದನ್ನ ಕೊಡ್ತೀನಿ ನಾನು. ಸೊ ನನಗೆ ಅದು Gmail ಏನೋ ಜಾಸ್ತಿ ಸ್ಟೋರೇಜ್ ಇದ್ದಾಗ ಅದಕ್ಕೋಸ್ಕರ ಬಂದಿರಕ್ಕಿಲ್ಲ. ಸೊ ನಾನು Gmail ID ಚೇಂಜ್ ಮಾಡ್ತಾ ಇದ್ದೀನಿ ಓಕೆ. ಯಾ ಬಂತು ನೋಡಿ, ಈ ತರ ಒಂದು ಇಮೇಲ್ಗೆ OTP ಬರುತ್ತೆ ನೋಡಿ. ಇದು VTU ಇಂಟರ್ನೆಟ್ ಅಕೌಂಟ್ OTP ಅಂತ ಬಂದಿಲ್ಲ. ಸೊ ಇದು ಅಕೌಂಟ್ OTP. ಸೊ ಇದು ಯುವರ್ OTP ಅಂತ ಇದನ್ನ ನೀವು ಎಲ್ಲಿ ಹಾಕ್ಬೇಕು, ಇಲ್ಲಿ ಹಾಕ್ಬೇಕು. ಇಲ್ಲಿ ಎಂಟರ್ OTP ಅಂತ ಇಲ್ಲಿ ಹಾಕಿ ವೆರಿಫೈ ಮಾಡಿದ್ರೆ ಎಸ್. ಸೊ ವೆರಿಫೈಡ್. ಅಡ್ರೆಸ್ ನಿಮ್ ಫೋನ್ ನಂಬರ್ ಕೂಡ ಸೊ ನೀವು ಟೈಪ್ ಮಾಡಿ. ಸೊ ನಾನೊಂದು 98489673 ಸಾರಿ 73488 78 ಇದನ್ನೇ ಕೊಡ್ತೀನಿ ನಾನು. ನೆಕ್ಸ್ಟ್ ಸರ್ಚ್ 070. ನಾನೊಂದು ನೀವು ಪಾಸ್ವರ್ಡ್ ಏನ್ ಬೇಕು ನೀವು ಕೊಟ್ಕೋಬಹುದು ಓಕೆ. ಸೊ ನಿಮ್ ಇಷ್ಟ ಅದು ನೋಡಿ. ಇಲ್ಲಿ 8 ಕ್ಯಾರೆಕ್ಟರ್ಸ್ ಇರಬೇಕು, ಒಂದು ಅಪ್ಪರ್ ಕ್ಯಾರೆಕ್ಟರ್, ಒಂದು ಲೋವರ್ ಕ್ಯಾರೆಕ್ಟರ್ ಇರಬೇಕು, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು, ಒಂದು ನಂಬರ್ ಇರಬೇಕು, ಅಂದ್ರೆ 4 ನಂಬರ್ ಇರಬೇಕು, ಆತರ ಇರಬೇಕು ನೋಡಿ. ನಾನು ಈಗ ಈ ತರ ಪಾಸ್ವರ್ಡ್ ನ ಕೊಟ್ಬಿಟ್ಟು ಸ್ಟ್ರಾಂಗ್ ಆಗಿ ಪಾಸ್ವರ್ಡ್ ನ ಕೊಟ್ಬಿಟ್ಟು ಅಕೌಂಟ್ ನ ಕ್ರಿಯೇಟ್ ಮಾಡ್ಕೋತಾನೆ. ಸೊ ಇಲ್ಲಿ ರಿಜಿಸ್ಟರ್ ಅಂತ ಇದೆಯಲ್ಲ, ಸೊ ಈ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ರೀಡೈರೆಕ್ಟಿಂಗ್ ಸೈನ್ ಇನ್ ಟು ಇನ್ 3 seconds. ನೀವೇನು ಇದನ್ನ ಕೊಟ್ಟಿರ್ತಾರ ಪಾಸ್ವರ್ಡ್ ನ ಕೊಟ್ಟಿರ್ತಾರ ಸೈನ್ ಅದು ಆಟೋಮೆಟಿಕ್ ಬರುತ್ತೆ ನೋಡಿ. ಈ ತರ ಇಮೇಲ್ ID ಮತ್ತೆ ಪಾಸ್ವರ್ಡ್ ನೀವು ಕೊಟ್ಟಿರೋ ಪಾಸ್ವರ್ಡ್ ಮತ್ತೆ ಇಮೇಲ್ ID ನ ಕರೆಕ್ಟ್ ಆಗಿ ಕೊಟ್ಟು ನೋಡಿ. ಇಲ್ಲಿ ಸೈನ್ ಅಂತ ಕ್ಲಿಕ್ ಮಾಡಿ. ಸೊ ರಿಜಿಸ್ಟರ್ ಆಗಿದ ತಕ್ಷಣ ಆಟೋಮೆಟಿಕ್ ಸೈನ್ ಇನ್ಗೆ ಬರುತ್ತೆ ನೋಡಿ ಇಲ್ಲಿ. ಸೊ ಪ್ಲೀಸ್ ಕಂಪ್ಲೀಟ್ ಪ್ರೊಫೈಲ್ ಬಿಫೋರ್ ಪ್ರೊಸೀಡಿಂಗ್ ಇಲ್ಲೆಲ್ಲ ಇದೆಯಲ್ಲ. ಸೊ ಇಲ್ಲಿ ನೀವು ಯಾವ್ದು ತರದ ನೋಡಿ ಇಲ್ಲಿ ಡ್ಯಾಶ್ ಬೋರ್ಡ್ ಹೋಗಕ್ ಬರಲ್ಲ, ಯಾಕೆಂದ್ರೆ ಸೊ ಇಲ್ಲಿ ಪ್ಲೀಸ್ ಕಂಪ್ಲೀಟ್ ಯುವರ್ ಪ್ರೊಫೈಲ್ ಬಿಫೋರ್ ಪ್ರೊಸೀಡಿಂಗ್ ಅಂತ ಇದೆಯಲ್ಲ. ಸೊ ಈ ತರ ಬರುತ್ತೆ. ಇಲ್ಲಿ ನೀವು ಎಡಿಟ್ ಅಂತ ಇದೆಯಲ್ಲ, ಸೊ ಎಡಿಟ್ ಕ್ಲಿಕ್ ಮಾಡಿ. ನಿಮ್ಮ ಇಮೇಲ್ ID ಮತ್ತೆ ಫೋನ್ ನಂಬರ್ ನೋಡ್ಕೊಳ್ಳಿ, ಪಿಕ್ ಡೇಟ್ ನಿಮ್ದು ಡೇಟ್ ಆಫ್ ಬರ್ತ್ ಹಾಕೊಳ್ಳಿ. ಸೊ ನಾನ್ ಡೇಟ್ ಆಫ್ ಬರ್ತ್ ಯಾವ್ದೊಂದು ಒಂದೇ ಹಾಕ್ತೀನಿ ಓಕೆ. ನೆಕ್ಸ್ಟ್ ಜೆಂಡರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ದು. ಇಲ್ಲಿ ಎಲ್ಲಾ ಫೀಲ್ಡ್ಸ್ ನ ಕ್ಲೀನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡಿಗ್ರಿ ಪ್ರೋಗ್ರಾಮ್ BE ಓಕೆನಾ. USN ಹಾಕ್ಬೇಕು ನಿಮ್ದು. CS 403 ನಂದು USN ಹಾಕ್ತಾ ಇದ್ದೀನಿ ನಾನು. ಮತ್ತೆ ಕಾಲೇಜು ಶ್ರೀದೇವಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನನ್ನ ಕಾಲೇಜ್ ಆಗ್ತದೆ. ನಿಮ್ ಕಾಲೇಜ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಪಾರ್ಟ್ಮೆಂಟ್ ಆಫ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ನಿಮ್ ಡಿಪಾರ್ಟ್ಮೆಂಟ್ ಹಾಕಿ ಸೆಮಿಸ್ಟರ್. ಸೊ ನಮ್ ಪ್ರೆಸೆಂಟ್ ಸೆಮಿಸ್ಟರ್ ಏನಿದೆ ಅದನ್ನ ಮಾತ್ರ ಚೂಸ್ ಮಾಡಿ. ಈ ಡಿಗ್ರಿ ಪ್ರೋಗ್ರಾಮ್ ಅಕಾಡೆಮಿಕ್ ಡೀಟೇಲ್ಸ್ ಏನಿದೆಲ್ಲ ಸೊ ಇದು ಕ್ಲೀನ್ ಆಗಿ ಪ್ರಾಪರ್ ಆಗಿ ಫಿಲ್ ಮಾಡಿ. ಸೊ ಇದನ್ನ ನಾನು ಆಫೀಸ್ ಅಡ್ರೆಸ್ ಹಾಕ್ತೀನಿ. ಸರ್ಚ್ ಕ್ರಿಯೇಟರ್ಸ್ ಬಿಲ್ಡಿಂಗ್ ಆಪೋಸಿಟ್ ಬ್ಯಾಂಕ್ ಬೇಡ ಗುಂಬ
ತುಮಕೂರು 572104. ಓಕೆ, ಇದನ್ನ ನಾನು ನನ್ನ ಅಡ್ರೆಸ್ ನಿಮ್ದು ಕಾಲೇಜ್ ಅಡ್ರೆಸ್ ಆದ್ರೂ ಹಾಕ್ಬೋದು, ನಿಮ್ಮ ಪರ್ಸನಲ್ ಅಡ್ರೆಸ್ ಆದ್ರೂ ಹಾಕ್ಬೋದು, ನೀವು ಯಾವ ತರ ಬೇಕಾದ್ರೂ ಹಾಕ್ಬೋದು. ಇಲ್ಲಿ ಕಂಟ್ರಿನ ಸೆಲೆಕ್ಟ್ ಮಾಡಿ ಇಂಡಿಯಾ. ಓಕೆ, ಸೊ ಸ್ಟೇಟ್ ನ ಸೆಲೆಕ್ಟ್ ಮಾಡಿ ಕರ್ನಾಟಕ. ನೆಕ್ಸ್ಟ್ ಸಿಟಿ ಸೆಲೆಕ್ಟ್ ಮಾಡಿ ತುಮಕೂರು. ನಂದು ನಿಮ್ಗೆ ಯಾವ ಸಿಟಿ ಇರುತ್ತೋ ಅದನ್ನ ಚೂಸ್ ಮಾಡಿ. ಸೊ ಇಲ್ಲಿ ಅಡಿಷನಲ್ ಸ್ಕಿಲ್ಸ್ ನಿಮ್ಗೆ ಯಾವ ಸ್ಕಿಲ್ಸ್ ಗೊತ್ತೋ, ಲೈಕ್ ನನಗೆ ಆಂಡರ್ಸ್ಟೇ ಗೊತ್ತು, ಮತ್ತೆ ಆಂಗ್ಯುಲರ್ AWS ಗೊತ್ತು ನನಗೆ. ಸೊ ಬಟ್ ನನಗೆ ಗೊತ್ತಿರೋ ಸ್ಕಿಲ್ಸ್ ನನ್ನ ಇದು ಆಗ್ತಾ ಇದ್ದೀನಿ. ಓಕೆನಾ, ಸೊ ನಿಮ್ಗೆ ತೋರ್ಸೋದಕ್ಕೋಸ್ಕರ. ನೆಕ್ಸ್ಟ್ ಡೇಟಾ ಎನ್ಕ್ರಿಪ್ಷನ್ ಗೊತ್ತು ನನಗೆ, ಅಡೋಬಿ ಇಲ್ಲಸ್ಟ್ರೇಟರ್ ಗೊತ್ತು, ಅಡೋಬಿ ಫೋಟೋಶಾಪ್ ಕೂಡ ಗೊತ್ತು. ನಿಮ್ಗೆ ಗೊತ್ತಿರೋ ಇವನ್ನೆಲ್ಲ ಕೂಡ ನನಗೆ ಗೊತ್ತಾಗಿದ್ದು. ಸೊ ನನಗೆ ಏರೋಸ್ಪೇಸ್ ಇಲ್ಲಿ ಅಗ್ರಿಕಲ್ಚರ್ ಇಲ್ಲಿ ಇಂಟ್ರೆಸ್ಟ್ ಇದೆ. ನೆಕ್ಸ್ಟ್ ಬ್ಯಾಕ್ ಎಂಡ್ ಡೆವಲಪ್ಮೆಂಟ್, ನಿಮ್ಗೆ ಯಾವ ಬೇಕೋ ಟ್ಯಾಕ್ಸ್ ಅಂಡ್ ಇಂಟ್ರೆಸ್ಟ್, ಆಟೋಮೇಶನ್, ಅದನ್ನೆಲ್ಲ ನಿಮ್ಗೆ ಆಗ್ತಾ ಹೋಗಿ. ಸೊ ಲಿಂಕ್ಡ್ ಇನ್ ನೀವು ಅಪ್ಡೇಟ್ ಮಾಡ್ಲೇಬೇಕು, ಯಾಕೆಂದ್ರೆ ಸೊ ಲಿಂಕ್ಡ್ ಇನ್ ಇಂದನೇ ಸೊ ನಮ್ಮಂತ ಕಂಪ್ನಿ ಓನರ್ಸ್ ನಿಮ್ನ ಸೆಲೆಕ್ಟ್ ಮಾಡಿ. ನಿಮ್ಮ ಲಿಂಕ್ಡ್ ಇನ್ ಪ್ರೊಫೈಲ್ ಕರೆಕ್ಟ್ ಆಗಿದ್ರೆ ಸೊ ಸಾಕು. ನೆಕ್ಸ್ಟ್ ಇಲ್ಲಿ ಪ್ರಿಫರೆನ್ಸಸ್ ಫಾರ್, ಸೊ ಇದನ್ನ ನೀವು ಶೂರ್ಲಿ ಏನ್ ಮಾಡ್ಬೇಕು, ನೀವು ಹೈಡ್ ಮೈ ರೆಸ್ಯೂಮ್ ಚೆಕ್ ಮಾರ್ಕ್ ಮಾಡ್ಲೇ ಹೋಗ್ತಾರೆ. ಇದು ಅವೈಲೇಬಲ್ ಫಾರ್ ಹೈರಿಂಗ್, ಯಾಕೆಂದ್ರೆ ಸೊ ಮೋಸ್ಟ್ ಆಫ್ ದಿ ಕಂಪ್ನೀಸ್ ನಿಮ್ಮ ರೆಸ್ಯೂಮ್ ನ ಇಲ್ಲೇ ನೋಡ್ಬೋದು. ಓಕೆನಾ, ಅದಕ್ಕೋಸ್ಕರ ಅವೈಲೇಬಲ್ ಫಾರ್ ಹೈರಿಂಗ್. ಎವ್ರಿ ಸ್ಟೂಡೆಂಟ್ ಇದನ್ನ ಎನೇಬಲ್ ಮಾಡ್ಕೊಳ್ಳಿ, ಮತ್ತೆ ನಿಮ್ಮ ರೆಸ್ಯೂಮ್ ಅಪ್ಡೇಟ್ ಮಾಡ್ಕೊಳ್ಳಿ. ಓಕೆ, ಇದೆಲ್ಲ ನಿಮ್ ರೆಸ್ಯೂಮ್ ಇಲ್ಲಿ ಅಪ್ಡೇಟ್ ಮಾಡ್ಕೊಳ್ಳಿ. ನಿಮ್ದು ಆಲ್ರೆಡಿ ಇತ್ತು ಅಂದ್ರೆ ಕ್ರಿಯೇಟ್ ಮಾಡ್ಕೊಂಡು ಅಪ್ಡೇಟ್ ಮಾಡ್ಕೊಳ್ಳಿ. ಸೇವ್ ಚೇಂಜಸ್ ಅಂತ ಇದೆಯಲ್ಲ, ಸೊ ಸೇವ್ ಚೇಂಜಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಈ ಬೇಸ್ ಆಲ್ರೆಡಿ ಟೇಕನ್ ಅಂದ್ರೆ ನನ್ನ ಹತ್ರ ಈ ಬೇಸ್ ಆಲ್ರೆಡಿ ಇದೆ, ತಗೊಂಡಿದೆ ಅಂತ ಗೊತ್ತಿದೆ. ಸೀರು ನಾನು ಯಾವ್ದೋ ಒಂದು ಯುಎಸ್ಎನ್ ಡೆಮೋ ಕೊಟ್ಟಿರ್ತೀನಿ. ಓಕೆ ನೋಡಿ, ಯುಎಸ್ಎನ್ ಸೊ ನನಗೆ ಒಂದು ಯಾವ್ದೋ ಡೆಮೋ ಕೊಟ್ಟಿದ್ದೀನಿ, ಅಕೌಂಟ್ ಕ್ರಿಯೇಟ್ ಆಯ್ತು. ಸೊ ಈ ಮಗನ್ ಡ್ಯಾಶ್ ಬೋರ್ಡ್ ನನಗೆ ಹೋಗಿ ಟ್ರೈ ಮಾಡಿದ್ರೆ ನೋಡಿ ನನಗೀಗ ಡ್ಯಾಶ್ ಬೋರ್ಡ್ ಬಂತು. ಇಂಟರ್ನ್ಶಿಪ್ ಆಫರ್ ಫಾರ್ ಯು ನೋಡಿ, ಜೂನಿಯರ್ ಡೆವಲಪರ್. ಇದನ್ನ ಯಾವ್ದು ನಾನು ಆಲ್ರೆಡಿ ಅಪ್ಲೈ ಮಾಡಿರಲಿಲ್ಲ. ಸೊ ಇದು ಬಂದಿದೆ ನನಗೆ. ಇದು ಯಾವ ಕಂಪ್ನಿ ಅಂತ ನೋಡೋಣ ಫಸ್ಟ್. ಇಲ್ಲ, ಇದು ನಾನು ಮಾಡಿರೋದಲ್ಲ, ಇದು ಆಟೋಮೆಟಿಕ್ ಬಂದಿರೋ ಆಟೋಮೇಶನ್, ಇದು ಆಟೋಮೆಟಿಕ್ ಬಂದಿರೋದು. ಸೊ ಇದನ್ನ ಪೇ ಮಾಡೋದು ನೀವು ಏನ್ ಮಾಡ್ಬೋದು, ಗೋ ಟು ಅಪ್ಲೈಡ್ ಡ್ಯಾಶ್ ಬೋರ್ಡ್ ಅಂತ ಇದ್ಮೇಲೆ ನೀವು ಬರಬೇಕಾಗುತ್ತೆ. ನೀವು ಡ್ಯಾಶ್ ಬೋರ್ಡ್ ಕಂಪ್ನಿಗೆ ಅಪ್ಲೈ ಮಾಡಬೇಕು, ಇಂಟರ್ನ್ಶಿಪ್ ಅಪ್ಲೈ ಮಾಡಬೇಕು. ಇಂಟರ್ನ್ಶಿಪ್ ಅಂತ ಇದೆಯಲ್ಲ, ಸೊ ಇಂಟರ್ನ್ಶಿಪ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ಎಲ್ಲಾ ಕಾಣಿಸ್ತಾ ಹೋಗ್ತದೆ. ಫ್ರೀ ಇದೆ, ಫ್ರೀ ಇಂಟರ್ನ್ಶಿಪ್, ಪೇಯ್ಡ್. ನಾನು ಆಲ್ರೆಡಿ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. 3 ಟೈಪ್ಸ್ ಆಫ್ ಇಂಟರ್ನ್ಶಿಪ್ಸ್: ಫ್ರೀ, ಪೇಯ್ಡ್, ಸ್ಟೈಫಂಡ್. ಓಕೆನಾ, ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಇದನ್ನ ಮಾಡ್ಬೋದು. ನಮ್ಮ ಕಂಪ್ನಿಗೆ ಮಾಡಬೇಕು ಅಂದ್ರೆ ನೀವು ಇಲ್ಲಿ ಕಂಪ್ನೀಸ್ ಅಂತ ಇದೆಯಲ್ಲ, ಸೊ ಇಲ್ಲಿ ಟಾಪ್ ಅಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ ನಮ್ಮ ಕಂಪ್ನಿ ನೇಮ್ ಸರ್ಚ್ ಮಾಡಿ. ಸರ್ಚ್ ಕ್ರಿಯೇಟರ್ಸ್ ಅದು ಟೈಪ್ ಮಾಡಿದ್ರೆ ನಿಮ್ಗೆ ನೋಡಿ ನಮ್ಮ ಕಂಪ್ನಿ ಬರುತ್ತೆ. ಓಕೆನಾ, ಸೊ ಇದು ಸರ್ಚ್ ಪ್ರೈವೇಟ್ ಲಿಮಿಟೆಡ್, ಸೊ IT ಇಂಡಸ್ಟ್ರಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅವೈಲೇಬಲ್ ಇರೋ ಎಲ್ಲಾ ಇಂಟರ್ನ್ಶಿಪ್ ನಿಮ್ಗೆ ಇಲ್ಲಿ ಕಾಣಿಸ್ತಾ ಹೋಗುತ್ತೆ. ಸೊ ನಮ್ದು ಪ್ರೆಸೆಂಟ್ ಈಗ ಅವೈಲೇಬಲ್ ಇರೋದು ಫ್ರೀ ಒಂದೇ. ಸೊ ಫ್ರೀ ಇಂಟರ್ನ್ಶಿಪ್, ಅದು ಡಿಜಿಟಲ್ ಕ್ರಿಯೇಟರ್ ಇಂಟರ್ನ್ಶಿಪ್. ಸೊ ಅದೇ ಫುಲ್ಲಿ ಆಫ್ಲೈನ್ ಆಗಿರುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಆಫ್ಲೈನ್ ಬಂದ್ಬಿಟ್ಟು ನಮ್ ಜೊತೆ ಇಂಟರ್ನ್ಶಿಪ್ ನೀವು ಮಾಡ್ಕೋಬೇಕು ಅಂದ್ರೆ ಸೊ ಇಲ್ಲಿ ಅಪ್ಲೈ ನಾವು ಅಂತ ಇದೆಯಲ್ಲ, ಸೊ ಈ ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ ಈ ತರ ಕಾಣಿಸುತ್ತೆ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಮೆಸೇಜಸ್ ಹಾಕ್ಬೇಕು, ನಿಮ್ಗೊಂದು ಕ್ಲೀನ್ ಆಗಿರೋದು. ಸೊ ಫಾರ್ಮಲಿ ಮತ್ತೆ 15 ವೇಕೆನ್ಸಿ ಅಷ್ಟೇ ನಾನು ಕೊಡೋದು. ನೆಕ್ಸ್ಟ್ ನಾವು ಕೊಡ್ತಿರೋದು ಸೊ ಡಿಸೈನ್ ಸ್ಕಿಲ್ ಮತ್ತೆ ಸಾಫ್ಟ್ವೇರ್ AI, ಇದೇ ನಿಮ್ದು ಬೇಸಿಕ್ ಇನ್ಫಾರ್ಮೇಶನ್ ಸಿಗುತ್ತೆ. ಓಕೆನಾ, ಸೊ ಇದನ್ನೆಲ್ಲ ಕೂಡ ನೀವು ಇಲ್ಲೇ ಮಾಡಬೇಕು. ಸೊ ಅಪ್ಡೇಟ್ ಮಾಡಿ, ಸೊ ಇಲ್ಲಿ ಸೇವ್ ಚೇಂಜ್ ಅಂತ ಅಪ್ಲೈ ನಾವು ಅಂತ ಕೊಟ್ರೆ ಆಟೋಮೆಟಿಕ್ ಇಲ್ಲಿ ಅಪ್ಲೈ ಆಗ್ತಾ ಹೋಗುತ್ತೆ. ಈ ತರ ನೀವು ಅಕೌಂಟ್ ನ ಕ್ರಿಯೇಟ್ ಮಾಡಿ ನಿಮ್ಮ BT ಇಂಟರ್ನೆಟ್ ಪೋರ್ಟಲ್ ಅಲ್ಲಿ ಇಂಟರ್ನ್ಶಿಪ್ ಅಪ್ಲೈ ಮಾಡೋ ರೀತಿ. ಓಕೆ, ಸೊ ಏನಾದ್ರು ಡೌಟ್ ಇತ್ತು ಪ್ಲೀಸ್ ನಮಗೆ ಅಪ್ಡೇಟ್ ಮಾಡಿ. ಸೊ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.